ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಕ್ಸಾಮ್ ಅಂತೂ ಚೆನ್ನಾಗಿ ಮಾಡಿದ್ದೀನಿ. ರಿಸಲ್ಟ್ ಬಂದ್ಮೇಲೆ ಮುಂದೆ ಏನಾಗುತ್ತೋ ನೋಡ್ಬೇಕು. ನಂದಂತೂ ಈ ಕಡೆ ಎಕ್ಸಾಮ್ ಅಪ್ಪ, ನನ್ನ ಕೈಲಿ ಇನ್ನೂ ಓದಕ್ಕಾಗಲ್ಲ. ಮತ್ತೇನೇನು ಮದ್ವೆನೂ ಆಗ್ಲಿಲ್ಲ, ಓದಕ್ಕೂ ಆಗಲ್ಲ ಅಂತಿದ್ಯಾ? ಹಾಗಿದ್ರೆ ನಮ್ ಜೊತೆ ಸುತ್ತಾಡಕ್ ಬರ್ತೀಯಾ? ಅಂತೂ ನಿಧಿ ಸಿಕ್ತಲ್ಲ ಬ್ರೋ. ನಿಧಿಗೋಸ್ಕರ ಜನ ಎಲ್ಲೆಲ್ಲ ಓಡಾಡ್ತಾರೆ, ಆದ್ರೆ ಈ ನಿಧಿ ನಮ್ ಕಣ್ಣೆದ್ರಿಗೆ ಇದೆ. ಮುಟ್ಟಬೇಕು ಅಂತ ಮನ್ಸಾಗ್ತಿದೆ, ಏನ್ ಮಾಡೋಣ? ಮನ್ಸೇನ್ ಹೇಳುತ್ತೋ ಅದನ್ ಕೇಳ್ಬಿಡ್ಬೇಕು. ಪಾಪ ನಿಧಿನೂ ಸ್ವರ್ಗೋಗ್ಬಿಟ್ಟಿದ್ದಾಳೆ. ಡೋಂಟ್ ವರಿ ನಿಧಿ, ಮದ್ವೆ ನಿಂತೋಯ್ತು ಅಂತ ಬೇಜಾರಾಗಿರ್ಬೇಡ. ನಿನ್ಗೆ ನಾನ್ ಬಾಳ್ಕೊಡ್ತೀನಿ. ನಾನಿದ್ದೀನಲ್ಲ, ನಾನು ಬಾಳ್ಕೊಡ್ತೀನಿ. ಹೇ, ನೀವಿಬ್ರೇ ಕೊಟ್ರೆ ಸಾಕಾ? ಇವಳಿಗೆ ಬಾಳು ನಾನು ಕೊಡ್ತೀನಿ. ನಿಮ್ಗೆ ಅಕ್ಕ ತಂಗಿರ್ ಯಾರು ಇಲ್ವಾ? ಅವ್ರ ಜೀವನದಲ್ಲಿ ಈ ತರ ಆಗಿದ್ದಿದ್ರೆ ಹಿಂಗೆ ಮಾತಾಡ್ತಿದ್ರ? ಗುರು, ನೀನು ಸೀನಿಯರ್ ಅಂತ ಸುಮ್ಮನೆ ಇದ್ದೀನಿ, ಅಷ್ಟಕ್ಕೂ ನೀನ್ ಯಾಕೆ ವಿಷಯದಲ್ಲಿ ತಲೆ ಹಾಕ್ತಿದ್ಯಾ? ನಿಮ್ಮಿಬ್ರು ಮದ್ವೆ ನಿಂತೋಗಿದ್ಯಲ್ಲ, ಅದು ಅಲ್ದೆ ಬೇರೆ ಹುಡುಗಿ ಜೊತೆ ನಿನ್ ಮದ್ವೆ ಫಿಕ್ಸ್ ಆಗಿದ್ಯಲ್ಲ. ಮದುವೆ ಅನ್ನೋದು ನಮ್ಮ ಪರ್ಸನಲ್ ಮ್ಯಾಟ್ರು. ಇದ್ರಲ್ಲಿ ಮಧ್ಯೆ ಬರ್ದೇ ಇದ್ರೇನೆ ಒಳ್ಳೇದು. ಇಲ್ಲ ಅಂದ್ರೆ ಬಾಗ್ರು, ಇಬ್ರು ಮೆಂಟ್ಲುಗಳೇ, ಹೋಗೋಣ. ನಿಧಿ, ನಾನು ನಿಮ್ಮ ಜೊತೆ ಮಾತಾಡ್ಬೇಕು. ನಿಧಿ, ಮಾತಾಡೋದಕ್ಕೆ ಏನಿದೆ? ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಂಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಮುಖ ನೋಡೋಕ್ಕೆ ಇಷ್ಟ ಇಲ್ಲ. ಸಂಜಯ್, ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ದಯವಿಟ್ಟು ನಂಗೆ ತೊಂದರೆ ಕೊಡ್ಬೇಡಿ. ಮತ್ತಿನ್ಯಾವತ್ತೂ ನಾನು ಎದುರುಗಡೆ ಬರಬೇಡಿ ಪ್ಲೀಸ್. ಅಷ್ಟೇ ಅಲ್ಲ, ನನ್ನ ಜೀವನದಲ್ಲೇ ಬರಬೇಡಿ. ನಿಧಿ, ಒಂದು ನಿಮಿಷ ನನ್ನ ಮಾತು ಕೇಳಿ. ಬೇಕಾಗಿಲ್ಲ, ನಿಮ್ ಜೊತೆ ಮಾತಾಡೋ ಅವಶ್ಯಕತೆ ನನಗಿಲ್ಲ. ಬಿಡಿ ನನ್ನ. ನೋಡಿ, ನೀವ್ ಈ ತರ ಆಡೋದು ನಂಗೊಂಚೂರು ಇಷ್ಟ ಆಗಲ್ಲ. ನಿಧಿ, ಮನೇಲಿ ಅಪ್ಪ ಅಮ್ಮ ಬೇರೆ ಹುಡುಗಿ ಜೊತೆ ನನ್ನ ಮದುವೆ ಫಿಕ್ಸ್ ಮಾಡಿದ್ದಾರೆ. ಓ, ಇದನ್ನ ಹೇಳಕ್ಕಂತ ಬಂದ್ರಾ? ಕಂಗ್ರ್ಯಾಚುಲೇಷನ್. ಅದು ಹಾಗಲ್ಲ ನಿಧಿ, ನೀನು ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ? ಆಕ್ಚುಲಿ ನಾನು ಜೊತೆ ಮಾತಾಡಕ್ ಹೋಗಿ ಕಾರಲ್ಲಿ ಕೂತ್ಕೊಳ್ಳಿ. ಇದೇ ಕೊನೆ. ಇನ್ನೊಂದ್ಸರಿ ನನ್ನ ತಂಗಿಗೇನೋ ತೊಂದರೆ ಕೊಟ್ರೆ ನಾನು ಸುಮ್ಮನಿರಲ್ಲ. ಏನ್ ನಡೀತಿದೆ ಇಲ್ಲಿ? ಸಂಜಯ್ ಅಂದ್ರೆ ನಿಮ್ಗೆ ಇಷ್ಟನಾ?
ನಾನು ಮತ್ತೆ ಕೇಳ್ತಾ ಇದ್ದೀನಿ, ಸಂಜಯ್ ಅಂದರೆ ನಿಮ್ಗೆ ಇಷ್ಟನಾ? ಇದ್ರ ಬಗ್ಗೆ ಎಲ್ಲ ಏನೂ ಕೇಳಬೇಡ ಅಣ್ಣ. ನಂಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನಂಗೆ ಯಾಕೋ ತಲೆ ತುಂಬ ನೋವ್ತಾ ಇದೆ. ನಾ ಹೋಗ್ತೀನಿ. ನಿಧಿ ಏನಾಯ್ತು? ಯಾಕೊಂಥರ ಇದೆಯಾ? ಹುಷಾರಾಗಿದ್ಯಾ ತಾನೇ? ಏನಾಯ್ತು ನಿಧಿ? ಕಣ್ಯಾಕೆ ಕೆಂಪಾಗಿದೆ? ಅದು ಓಕೆ? ಅರೆ, ನಮ್ಮ ಚಿನ್ಕುಳ್ಳಿ ಯಾಕೆ ಹೀಗಿದ್ದಾಳೆ? ಓ, ಮೊನ್ನೆ ಡೆಲ್ಲಿಲಾಗಿದ್ದ ಎಕ್ಸಾಮ್ ಚೆನ್ನಾಗಿ ಬರ್ದಿಲ್ವಾ? ಡೋಂಟ್ ವರಿ, ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡ. ಇದಿಲ್ಲ ಅಂದರೆ ಇನ್ನೊಂದು ಎಕ್ಸಾಮ್ನ ಫೇಸ್ ಮಾಡ್ತಾನೆ ಇರಬೇಕು. ಸೋಲು ಗೆಲುವಿನ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅವರು ಡೆಲ್ಲಿಲಿ ಬರೆದಿರೋ ಎಕ್ಸಾಮ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಅವ್ರ ಜೀವನದಲ್ಲಿ ಬರೆದಿರೋ ಪರೀಕ್ಷೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ಈ ಪರೀಕ್ಷೆಲಿ ಸೋತೋದ್ರೆ ಕಳ್ಕೊಳ್ಳೋದು ಮಾರ್ಕ್ಸ್ನಲ್ಲ, ಪ್ರೀತಿ, ಮದುವೆ. ಏನಾಯ್ತು ಅವಳಿಗೆ? ಯಾಕೆ ಇಷ್ಟೊಂದು ದುಃಖದಲ್ಲಿದ್ದಾಳೆ? ಸಮರ್ಥ್, ನಿಧಿನ ಯಾರಾದರೂ ಏನಾದರೂ ಅಂದ್ರ? ನೀನು ನಿಧಿ ಮದುವೆ ಬಗ್ಗೆ ಏನು ಹೇಳ್ತೀಯ? ನಾವೀಗ ನಿಧಿ ಮದುವೆ ಬಗ್ಗೆ ಗಮನ ಕೊಡ್ಬೇಕಣ್ಣ. ಇವತ್ತು ಕಾಲೇಜ್ ಹತ್ರ ನಿಧಿ ಮನೇಲಿ ಅಪ್ಪ ಅಮ್ಮ ಬೇರೆ ಹುಡುಗಿ ಜೊತೆ ನನ್ನ ಮದುವೆ ಫಿಕ್ಸ್ ಮಾಡಿದ್ದಾರೆ. ಸಂಜಯ್ ಅಂದರೆ ನಿಮ್ಗೆ ಇಷ್ಟನಾ? ನಿಧಿಯವರೇನೋ ಸಂಜಯ್ ಅಂದ್ರೆ ಇಷ್ಟ ಇಲ್ಲ ಅಂತೇನೋ ಹೇಳ್ತಾ ಇದ್ದಾರೆ. ಆದರೆ ನಂಗೆ ಯಾಕೋ ಅವ್ರ ಮನ್ಸಿನ ಮಾತು ಅದಲ್ಲ ಅಂತ ಅನಿಸ್ತಾ ಇದೆ. ಎಸ್, ಯು ಆರ್ ರೈಟ್. ಅವಳು ಬಾಯಿ ಮಾತಕ್ಕೆ ಹಾಗೆ ಹೇಳ್ತಿದ್ದಾಳೆ ಅಷ್ಟೇ. ಸಂಜಯ್ ಅಂದರೆ ಅವಳಿಗೆ ತುಂಬಾ ಇಷ್ಟ. ಪ್ರೀತಿಸೋರನ್ನ ಬಿಟ್ಕೊಡೋದು ತುಂಬ ಕಷ್ಟ. ಹೇಗೋ ಮದುವೆ ಆಗ್ತೀವಂತ ಅವರಿಬ್ಬರು ಒಬ್ರನ್ನೊಬ್ರು ಹಚ್ಕೊಂಡಿದ್ದಾರೆ. ಹೌದು ಬ್ರೋ, ಅವರಿಬ್ಬರು ಒಂದಾಗಬೇಕು ಅನ್ನೋದೇ ನನ್ನ ಆಸೆ. ಸಂಜಯ್ ಒಳ್ಳೆ ಹುಡುಗನೇ. ಹೌದು, ನನಗೂ ಅದೇ ಆಸೆ. ಅವ್ರ ಮನೆಯವ್ರು ಏನೋ ಮಾತಾಡಿರ್ಬೋದು, ಹೇಗೋ ನಡ್ಕೊಂಡಿರ್ಬೋದು. ಆದರೆ ಸಂಜೆ ವಿಷಯದಲ್ಲಿ ನಂಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ನಾಳೆನೇ ಸಂಜೆ ಅವ್ರ ಮನೆಗೆ ಹೋಗಿ ನಾವು ವಿಷಯ ಮಾತಾಡ್ಬೋದಲ್ವಾ? ಅದಕ್ಕೂ ಮೊದಲು ನಿಧಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು. ಆಮೇಲೆ ಬೇಕಿದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಬೋದು. ಆದರೆ ಅವಳ ಮನಸ್ಸಲ್ಲಿ ಏನಿದೆ ಅಂತ ಹೇಗೆ ತಿಳ್ಕೊಳ್ಳೋದು? ಅವಳು ಬಾಯಿ ಬಿಟ್ಟೇನು ಹೇಳ್ತಾನೆ ಇಲ್ವಲ್ಲ. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು ಐಡಿಯಾನಾ? ನಿನ್ನ ಐಡಿಯಾ ಪಕ್ಕಾ ಫ್ಲಾಪೇ. ಈಗ ನೀನು ಸುಮ್ಮನೆ ಕೇಳ್ತೀಯೋ ಇಲ್ವೋ? ಆಯ್ತು ಹೇಳು, ನಮಗೂ ಬೇರೆ ದಾರಿ ಇಲ್ಲ. ನೀನು ಹೇಳದೆ ಬಿಡಲ್ಲ. ಅದೇನು ಹೇಳ್ತೀಯ ಕೇಳೋಣ. ಐಡಿಯಾ ಏನೋ ನನಗೆ ಇಷ್ಟ ಆಗಲಿಲ್ಲ, ಆದರೂ ವರ್ಕ್ ಆಗ್ಬೋದು ಅಂತೇನೋ ಅನಿಸ್ತಾ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.